ಮತ್ತೆ ಕಾಂಗ್ರೆಸ್ ಮನೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಗೆ ಬಂದಿದೆ. ಅದರ ನಡುವೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮುಖ್ಯಮಂತ್ರಿಗಳಾಗಿ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಮಾತನ್ನು ಕೂಡ ಹೇಳಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರಂತ ಶಿವಗಂಗಾ ಬಸವರಾಜರು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಯಾವುದೇ ಬದಲಾವಣೆ ಇಲ್ಲ, ಒಗ್ಗಟ್ಟಿದೆ ಅಂತ ಹೇಳಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ. ನಾನು ಆ ವಿಡಿಯೋ ನೋಡಿಲ್ಲ. ಒಂದೇದು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ, ಯಾರ್ದು ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ. ಆಮೇಲೆ ಈಗ CM ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಆ ಪ್ರಶ್ನೆನೇ ಬರಲ್ಲ, ಮುಂದುವರಿಯೋದ್ರ ಬಗ್ಗೆನೂ ಬರಲ್ಲ, ಬೇರೆಯವ್ರು ಮಾಡೋದ್ರ ಬಗ್ಗೆನೂ ಬರೋದಿಲ್ಲ. ಅಲ್ಲ, ಅವ್ರು ಕರೆಕ್ಟ್ ಹೇಳಿದಲ್ಲ, CM ಸಿದ್ದರಾಮಯ್ಯ ಅದೇ ಹೈಕಮಾಂಡ್ ಮಾಡೋದದು. ಈಗ ಯತೀಂದ್ರ ಅವ್ರು ಮಾಡೋದಾಗಿದ್ರೆ ಅವ್ರ ಹೇಳಿಕೆ ನಾವು ಪುರಸ್ಕರಿಸ್ಬೋದಿತ್ತು. ಇದು ಅವ್ರು ಮಾಡೋದಲ್ಲ, ಇದು ಹೈಕಮಾಂಡ್ ಮಾಡೋದು. ಹೈಕಮಾಂಡ್ ಹೇಳ್ಬೇಕು, ಮುಂದುವರಿತಾರೆ, ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ಶಿವಗಂಗ್ ಬಸವಣ್ಣನ ಮಾಡ್ತೀವಿ, ನಿಮ್ಮನ್ನ ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳ್ಬೇಕು. ಯಾರೊಬ್ಬ ಶಾಸಕರು ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬೇಡ್ರಿ. ಕಾಂಗ್ರೆಸ್ ಹೈಕಮಾಂಡ್ ಹೇಳೋ ಹೊರತುಪಡಿಸಿ ಯಾರೇ ಮುಖ್ಯಮಂತ್ರಿ ಮುಂದುವರಿತಾರೆ, ಬದಲಾವಣೆ ಇಲ್ಲ, ಬದಲಾವಣೆ ಇದೆ ಅಂದ್ರೂ ಕೂಡ ಅದಕ್ಕೆ ಯಾರು ಮಾತಾಡಬೇಡಿ, ಕಿಮ್ಮತ್ ಕೊಡಬೇಡಿ ಅಂತೀರ. ಹಾಗಾದ್ರೆ ಕಿಮ್ಮತ್ ಕೊಡೋ ಅವಶ್ಯಕತೆ ಇಲ್ಲ. ನಾನ್ ಮಾತಾಡಿದ್ರು ಇಲ್ಲ, ಯಾರು ಮಾತಾಡಿದ್ರು ಇಲ್ಲ. ಹಿರಿಯ ಮಾಜಿ ಸಚಿವರು ರಾಜಣ್ಣ ಅವರು ಕೂಡ ಹೇಳಿದ್ದಾರೆ 2.5 ವರ್ಷಕ್ಕೆ ಯಾರಾದ್ರೂ ಮಾಡ್ತಾರೆ, ಅವ್ರನ್ನ 5 ವರ್ಷಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಹೇಳದ್ನಲ್ರಿ, ಹೈಕಮಾಂಡ್ ಹೊರತುಪಡಿಸಿ ಯಾರೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಆಗಲ್ಲ ಅನ್ನೋ ವಿಷಯ ಮಾತಾಡಿದ್ರೆ ಅದಕ್ಕೆ ಯಾವುದೇ ಒಂದು ಅರ್ಥ ಕೊಡೋದು ಅವಶ್ಯಕತೆ ಇಲ್ಲ. ನೀವು ಕೂಡ ಒಂದು ಮಾತು ಹೇಳ್ತಾ ಇದ್ರೆ, ನಾನು ಸಂಕ್ರಾಂತಿ ನಂತರ ಮಾತಾಡ್ತೀನಿ ಅಂತ ಹೇಳಿ. ಸಂಕ್ರಾಂತಿಲಿ ಏನಾದ್ರು ಕ್ರಾಂತಿ ಆಗುತ್ತಾ? ನಿಮಗೇನಾದ್ರು ಶಿವಗಂಗಾ ಬಸವರಾಜರು ಮಾಹಿತಿ ಬಂದಿದ್ಯಾ? ಸಂಕ್ರಾಂತಿಗೆ ಆಗುತ್ತಲ್ಲ, ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ, ಬದಲಾವಣೆ ಆಗ್ತಿದೆ ಸೂರ್ಯಂದು. ಅಂದ್ರೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಸಂದರ್ಭ ಬರ್ಲಿ, ಮಾತಾಡ್ತೀನಿ, ಜನವರಿ ಮಾತಾಡ್ತೀನಿ. ಜನವರಿಗೆ ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅಂತ? ಯಾವ ದಿನ ಗುಡ್ ನ್ಯೂಸ್ ನಿಮಗೆ? ನಾವೇ ಸುರೇಶ್ ಅವರು ಮಾತು ಹೇಳಿದ್ದಾರೆ, ಸೋತವರು ಗೆಲ್ಲೇಬೇಕು, ಅವರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ. ಈಗ ಸೋತರು ಗೆಲ್ಲೇಬೇಕು, ಗೆಲ್ಲರು ಸೋಲ್ಲೇಬೇಕು, ಗೆದ್ದರ್ ಕಂಟಿನ್ಯೂ ಗೆಲ್ತಾನೆ ಇರಬೇಕು, ಸೋತರ್ ಕಂಟಿನ್ಯೂ ಸೋಲ್ತರು. ಇದೆಲ್ಲ ವಿಧಿ ಲಿಖಿತ, ನಾವು ನಿಮ್ಮ ಕೈಲಿಲ್ಲ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಒಂದು ಮಾತು ಕೇಳಿ. ಹಿರಿಯ ಮಾಜಿ ಸಚಿವರು ರಾಜಣ್ಣ ಅವರು ಕೂಡ ಹೇಳಿದ್ದಾರೆ 2.5 ವರ್ಷಕ್ಕೆ ಯಾರಾದ್ರೂ ಮಾಡ್ತಾರೆ, ಅವ್ರನ್ನ 5 ವರ್ಷಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಹೇಳದ್ನಲ್ರಿ, ಹೈಕಮಾಂಡ್ ಹೊರತುಪಡಿಸಿ ಯಾರೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಆಗಲ್ಲ ಅನ್ನೋ ವಿಷಯ ಮಾತಾಡಿದ್ರೆ ಅದಕ್ಕೆ ಯಾವುದೇ ಒಂದು ಅರ್ಥ ಕೊಡೋದು ಅವಶ್ಯಕತೆ ಇಲ್ಲ. ನೀವು ಕೂಡ ಒಂದು ಮಾತು ಹೇಳ್ತಾ ಇದ್ರೆ, ನಾನು ಸಂಕ್ರಾಂತಿ ನಂತರ ಮಾತಾಡ್ತೀನಿ ಅಂತ ಹೇಳಿ. ಸಂಕ್ರಾಂತಿಲಿ ಏನಾದ್ರು ಕ್ರಾಂತಿ ಆಗುತ್ತಾ? ನಿಮಗೇನಾದ್ರು ಶಿವಗಂಗಾ ಬಸವರಾಜರು ಮಾಹಿತಿ ಬಂದಿದ್ಯಾ? ಸಂಕ್ರಾಂತಿಗೆ ಆಗುತ್ತಲ್ಲ, ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ, ಬದಲಾವಣೆ ಆಗ್ತಿದೆ ಸೂರ್ಯಂದು. ಅಂದ್ರೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಸಂದರ್ಭ ಬರ್ಲಿ, ಮಾತಾಡ್ತೀನಿ, ಜನವರಿ ಮಾತಾಡ್ತೀನಿ. ಜನವರಿಗೆ ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅಂತ? ಯಾವ ದಿನ ಗುಡ್ ನ್ಯೂಸ್ ನಿಮಗೆ? ನಾವೇ ಸುರೇಶ್ ಅವರು ಮಾತು ಹೇಳಿದ್ದಾರೆ, ಸೋತವರು ಗೆಲ್ಲೇಬೇಕು, ಅವರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ. ಈಗ ಸೋತರು ಗೆಲ್ಲೇಬೇಕು, ಗೆಲ್ಲರು ಸೋಲ್ಲೇಬೇಕು, ಗೆದ್ದರ್ ಕಂಟಿನ್ಯೂ ಗೆಲ್ತಾನೆ ಇರಬೇಕು, ಸೋತರ್ ಕಂಟಿನ್ಯೂ ಸೋಲ್ತರು. ಇದೆಲ್ಲ ವಿಧಿ ಲಿಖಿತ, ನಾವು ನಿಮ್ಮ ಕೈಲಿಲ್ಲ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಒಂದು ಮಾತು ಕೇಳಿ.